ಕಾಂಗ್ರೆಸ್ ಸರ್ಕಾರದ ಪಂಚ ಯೋಜನೆಗಳ ಸಮಾವೇಶ. ಹೌದು ವೀಕ್ಷಕರೇ, ಇಂದು ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದ ಶ್ರೀ ವಿಠ್ಠಲ ರುಕ್ಮಿಣಿ ಸಭಾಭವನದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಆದೇಶದ ಮೇರೆಗೆ ಜಾರಿಗೊಳಿಸಲಾದ ಗ್ಯಾರಂಟಿ ಯೋಜನೆಗಳು ಜಿಲ್ಲಾಡಳಿತ, ಹಾವೇರಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಮತ್ತು ಬಂಕಾಪುರ ಪುರಸಭೆ ಹಾಗೂ ಎಲ್ಲ ಇಲಾಖೆಗಳಿಂದ ಈ ಕಾರ್ಯವನ್ನು ಹಮ್ಮಿಕೊಳ್ಳಲಾಯಿತು. ರಾಜ್ಯ ಸರ್ಕಾರದ ಮಹತ್ವಪೂರ್ಣ 5 ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಬಂಕಾಪುರ ಹೋಬಳಿ ಮಠದ ಗ್ಯಾರಂಟಿ ಯೋಜನೆಗಳ ಸಮಾವೇಶ ನಡೆಸಲಾಯಿತು ಎಂದು ಜಿಲ್ಲಾಧಿಕಾರಿಗಳಾದ ರಘುನಂದನ್ ಮೂರ್ತಿ ಅವರು ಹೇಳಿದರು. ಪಟ್ಟಣದ ವಿಠ್ಠಲ ರುಕ್ಮಿಣಿ ಸಭಾಭವನದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಆಶ್ರಯದಲ್ಲಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಸಮಾವೇಶದಲ್ಲಿ ಮಾತನಾಡಿದರು. ಶಕ್ತಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಪ್ರತಿದಿನ 170 ಲಕ್ಷ ಮಹಿಳೆಯರು, ಅನ್ನಭಾಗ್ಯ ಯೋಜನೆಯಲ್ಲಿ 348 ಲಕ್ಷ ಕುಟುಂಬಗಳು ಲಾಭ ಪಡೆಯುತ್ತಿದ್ದಾರೆ. ಒಟ್ಟಾರೆಯಾಗಿ 1,277 ಲಕ್ಷ ಜನರು ಇದರ ಲಾಭ ಪಡೆಯುತ್ತಿದ್ದು 5 ಕೆಜಿ ಅಕ್ಕಿಯ ಬದಲಾಗಿ 10 ಕೆಜಿ ಅಕ್ಕಿ ನೀಡುವ ಯೋಜನೆಯನ್ನು ಸರ್ಕಾರ ಜಾರಿಗೊಳಿಸಿದ್ದು 5 ಕೆಜಿ ಅಕ್ಕಿಯ ಬದಲಾಗಿ ಪ್ರತಿ ಕುಟುಂಬದ ಸದಸ್ಯರಿಗೆ 170 ರೂಪಾಯಿಯಂತೆ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತದೆ ಎಂದರು. ಪ್ರಸ್ತುತ 1,271 ಲಕ್ಷ ಜನರು ಇದರ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಗೃಹ ಜ್ಯೋತಿ ಲಾಭವನ್ನ ಜಿಲ್ಲೆಯಲ್ಲಿ 375 ಲಕ್ಷ ಮನೆಗಳು ಇದರ ಲಾಭ ಪಡೆದರೆ, ಗೃಹಲಕ್ಷ್ಮಿ ಯೋಜನೆ ಲಾಭವನ್ನ ಜಿಲ್ಲೆಯಲ್ಲಿ 355 ಲಕ್ಷ ಮಹಿಳೆಯರು ಪ್ರತಿ ತಿಂಗಳು 2,000 ರೂಪಾಯಿ ಪಡೆದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿದ್ದಾರೆ. ಯುವ ನಿಧಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಕೇವಲ 2,500 ನಿರುದ್ಯೋಗಿ ಯುವಕರ ಹೆಸರು ನೋಂದಾಯಿಸಿಕೊಂಡಿದ್ದು, ಇನ್ನು ಅನೇಕ ಯುವಕರ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಿದೆ ಎಂದರು. 2023ರಲ್ಲಿ ಪದವಿ ಡಿಪ್ಲೊಮಾ ಮುಗಿಸಿ ಉದ್ಯೋಗ ಲಭಿಸದೇ ಇರುವ ನಿರುದ್ಯೋಗಿ ಯುವಕರು ಯುವ ನಿಧಿ ಲಾಭ ಪಡೆದುಕೊಳ್ಳಬೇಕು. ಮುಂದೆ ಸರ್ಕಾರ ರಾಜ್ಯ ಮಟ್ಟದ ಉದ್ಯೋಗ ಮೇಳ ನಡೆಸಿ ನಿರುದ್ಯೋಗಿ ಯುವಕರಿಗೆ ನೇರ ಉದ್ಯೋಗ ಕಲ್ಪಿಸುವ ಮಹತ್ವಪೂರ್ಣ ಕಾರ್ಯಕ್ರಮ ನಡೆಸಲಿದೆ ಎಂದರು. ಮುಂದೆ ಸರ್ಕಾರ ರಾಜ್ಯ ಮಟ್ಟದ ಉದ್ಯೋಗ ಮೇಳ ನಡೆಸಿ ನಿರುದ್ಯೋಗಿ ಯುವಕರಿಗೆ ನೇರ ಉದ್ಯೋಗ ಕಲ್ಪಿಸುವ ಮಹತ್ವಪೂರ್ಣ ಕಾರ್ಯಕ್ರಮ ನಡೆಸಲಿದೆ ಎಂದರು. ಸರ್ಕಾರ ಯೋಜನೆಯ ಲಾಭ ತಲುಪದೇ ಇರುವವರಿಗೆ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಲಾಭವನ್ನು ನೇರವಾಗಿ ತಲುಪಿಸುವ ಸದುದ್ದೇಶದಿಂದ ಈ ಒಂದು ಬೃಹತ್ ಮೇಳವನ್ನು ಆಯೋಜಿಸಲಾಗಿದೆ. ಈ 5 ಯೋಜನೆಗಳ ಪ್ರತ್ಯೇಕ ಕೌಂಟರ್ ತೆರೆಯಲಾಗಿದ್ದು, ನಿಮ್ಮ ಯಾವುದೇ ಸಮಸ್ಯೆ ಸ್ಥಳದಲ್ಲಿಯೇ ಪರಿಹಾರ ನೀಡಿ ಯೋಜನೆಯ ಲಾಭ ತಲುಪಿಸುವ ಸದುದ್ದೇಶ ಈ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು. ವಿಪರ್ಯಾಸವೇನೆಂದರೆ, ಅದೇ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ವಾಹನವನ್ನ ನಿಲ್ಲಿಸಿ ಅಲ್ಲೇ ಇದ್ದಂತಹ ಸುಮಾರು ಹೆಣ್ಣು ಮಕ್ಕಳು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು. ಈ ಪ್ರತಿಭಟನೆಯ ಉದ್ದೇಶ ಏನೆಂದರೆ, ಇವೆಲ್ಲ ಫಲಾನುಭವಿಗಳು G+1 ಮನೆಯ ಸಲುವಾಗಿ ಹಣವನ್ನ ಕಟ್ಟಿದ್ದು 12 ವರ್ಷವಾದರೂ ಕೂಡ ಇನ್ನೂವರೆಗೆ ನಮ್ಮನ್ನ ಮನೆ ತಲುಪಿಸಿಲ್ಲ. ಕೊಡೋದು ಬಿಡ್ಲಿ, ಇನ್ನೂವರೆಗೆ ಲಿಸ್ಟ್ನಲ್ಲಿ ನಮ್ಮ ಹೆಸರು ಬಂದಿಲ್ಲ. ಸ್ವಾಮಿ, ಮೊನ್ನೆ ಕೊಟ್ಟಂತಹ ಅರ್ಜಿಗಳು ಅವರದ್ದು ಹೆಸರು ಆ ಲಿಸ್ಟ್ನಲ್ಲಿ ಬಂದಿದೆ. ಈ ತಾರತಮ್ಯವನ್ನ ಈ ಪುರಸಭೆಯಲ್ಲಿ ನಡೀತಾ ಇದೆ. ಹೀಗೆ ಆದರೆ ನಾವು ಪುರಸಭೆಗೆ ಮುತ್ತಿಗೆಯನ್ನ ಹಾಕಿ ಉಪವಾಸ ಸತ್ಯಾಗ್ರಹವನ್ನ ಮಾಡಬೇಕಾಗುತ್ತದೆ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟರು. ಈ ಮಹಿಳೆಯರ ಮಾತಿಗೆ ಸ್ಪಂದನೆ ಕೊಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಫೆಬ್ರವರಿ 25ನೇ ತಾರೀಕಿನವರೆಗೆ ಕಾಲಾವಕಾಶ ಕೊಡಿ, ನಿಮ್ಮದು ಏನು ಸಮಸ್ಯೆವಿದೆ ಅದನ್ನ ಬಗೆಹರಿಸಿಕೊಡುತ್ತೇವೆ ಎಂದು ಸಮಾಧಾನ ಮಾಡಿದರು. ಇದು ವಿಶೇಷವಾಗಿತ್ತು. ಎಚ್ಚೆತ್ತುಕೊಂಡು G+1 ಮನೆಯ ಫಲಾನುಭವಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ನಮ್ಮ ಜೀವನದ ನೆರಳು ಸುದ್ದಿ ವಾಹಿನಿಯಿಂದ ವಿನಂತಿ ಮಾಡಿಕೊಂಡರು. ಗುರು ಛಲವಾದಿಯವರಿಂದ ಸಂಗೀತ ಸೇವೆಯನ್ನ ನಡೆಯಿತು. ಅಪರ ಜಿಲ್ಲಾಧಿಕಾರಿಗಳಾದ ವೀರ ಮಲ್ಲಪ್ಪ ಪೂಜಾರ್, ದಂಡಾಧಿಕಾರಿಗಳಾದ ಸಂತೋಷ್ ಹಿರೇಮಠ್, ಉಪತಹಸೀಲ್ದಾರರಾದ ವಿವಿ ಕುಲಕರ್ಣಿ, ಇಒ ವಿಶ್ವನಾಥ್, ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳಾದ ಹೋಲಿರಾಜ್, ಸಿಡಿಪಿಒ ಗಣೇಶ್, ಸಾರಿಗೆ ನಿಯಂತ್ರಣ ಅಧಿಕಾರಿ ಎಸ್ಎನ್ ಚಿನ್ನಕಾಳಿ, ಆಹಾರ ಇಲಾಖೆ ಅಧಿಕಾರಿಗಳಾದ ರಮೇಶ್, ಪುರಸಭೆ ಮುಖ್ಯಾಧಿಕಾರಿಗಳಾದ ಎ ಶಿವಪ್ಪ ಅವರು ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತಿಯಲ್ಲಿದ್ದರು. ಬಿಎಸ್ ಗಿಡ್ಡನ್ನವರವರಿಂದ ನಿರೂಪಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮುನ್ನ ಗೌಡ್ಗಿರಿ ಜೀವನದ ನೆರಳು ನ್ಯೂಸ್ ಬಂಕಾಪುರ. ಇದೇ ಈ ಹೊತ್ತಿನ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಜೀವನದ ನೆರಳು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಸಮಸ್ಯೆ ನಿಂದ ಏನೈತಿ? ರೇಷನ್ ರೊಕ್ಕ ಬಂದಿಲ್ವೋ? ರೇಷನ್ ಕಾರ್ಡ್ ತರಲಿ. ಅಂಗನವಾಡಿ ಕಾರ್ಯಕರ್ತರು ತಮ್ಮ ಫಲಾನುಭವಿಗಳಿಗೆ ಬದಲಿಸಬೇಕು. ದಯವಿಟ್ಟು ಇಲ್ಲಿ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿ ದಯವಿಟ್ಟು ತಮ್ಮ ಅಲ್ಲ ಬಂದಿರಿ. ಹಲೋ ಏ ವಿನಾಯಕ ಮೂವಿ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರು ಒಂದ್ಸಲ. ವಿನಾಯಕ ಈ ಕಡೆ ಬಾ ನೀನು. ಅವರು ಎಲ್ಲರ ಮೇಲೆ ಮನೆ ಬಿಲ್ ಫ್ರೀ ಹೋದ್ ಮಾರ ಮ್ಯಾನೇಜರ್ ಜಗಾ ಜಲತೀನಿ ಓದ್ ಬಿಲ್ ಆತು ಬಾಕಿ 200 ರೂಪಾಯಿ ಬರೋದು ಏನು ये बराबर क्लियर होता फ्री हाउस होता फ्री आगे 400 में सच फेमस मिल रहा है सब। ये मैंने तो बोले फ्री आया ना 400 तो भरो का नहीं बिल ये पर नहीं चाहिए सब पहले वो बंद करो। ಸುಸ್ವಾಗತ. ಅದೇ ತರನಾಗಿ ಚಪ್ಪಳ ತರದ ಮುಖಾಂತರ ಅದೇ ತರನಾಗಿ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಸುಸ್ವಾಗತ. ಜ್ಯೋತಿ ಬೆಳಗುವುದರೊಂದಿಗೆ ಇವತ್ತು ತಮ್ಮ 5 ಏನು ಗ್ಯಾರಂಟಿಗಳಿದ್ದಾವೆ. ಇವತ್ತು ತಮ್ಮ ಮನೆಯಲ್ಲಿ ಮನದಲ್ಲಿ ಇವತ್ತು ನನ್ನ ಜೀವನಕ್ಕೆ ಜ್ಯೋತಿಯನ್ನು ಬೆಳಗಿದೆ. ಇವತ್ತು ಯಾರ್ದಾದ್ರೂ ಅಪ್ರೂವಲ್ ತೊಂದರೆ ಇದ್ರೆ ಇಲ್ಲೇ ಅದನ್ನು ಬಗೆಹರಿಸಬೇಕು ಅಂತ ಈ ಕಾರ್ಯಕ್ರಮ ಆಯೋಜಿಸಿರೋದು. ನಮ್ಮ ಹಾವೇರಿ ಜಿಲ್ಲೆಗೆ ಸಂಬಂಧಿಸಿದಂಗೆ ಈ 5 ಗ್ಯಾರಂಟಿ ಕಾರ್ಯಕ್ರಮಗಳಲ್ಲಿ ನಮಗೆ ಏನು ಪ್ರಗತಿ ಸಾಧಿಸಿದ್ದೀವಿ ಅಂತ ನಿಮ್ಮೆಲ್ಲರ ಮುಂದೆ ಒಂದು ಸ್ವಲ್ಪ ಮಂಡಿಸ್ತೀವಿ. ಮೊದಲನೇದಾಗಿ ನಮಗೆ ಶಕ್ತಿ ಕಾರ್ಯಕ್ರಮ ಬಂತು ಸರ್ಕಾರದಿಂದ. ಶಕ್ತಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಿಳೆಯರಿಗೆ ಉಚಿತ ಪ್ರಯಾಣ ದೊರಕಿಸ್ಕೊಡ್ತು. ಅದರ ಸದುಪಯೋಗ ಎಲ್ಲರೂ ಮಹಿಳೆಯರು ಪಡೆದುಕೊಳ್ತಾ ಇದ್ದಾರೆ. ನಮ್ದು ಈ ದಿನಕ್ಕೆ ಏನಿದೆ ಹಾವೇರಿ ಜಿಲ್ಲೆಯಲ್ಲೇ ಪ್ರತಿದಿನ ಸರಾಸರಿ 1,60,000 ರಿಂದ 1,70,000 ಜನ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಒಂದು ದಿನದಲ್ಲಿ ಜಿಲ್ಲೆಯಲ್ಲಿ 1,70,000 ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಉಚಿತ ಬಸ್ ಪ್ರಯಾಣ ಅಂದ ತಕ್ಷಣ ಕೆಲವೊಂದ್ಸರಿ ಏನು ನೋಡ್ತಾ ಇದ್ದೀವಿ, ಫ್ರೆಂಡ್ಸ್ ಜೊತೆ ಹೋದ್ರು, ತಾಯಿ ಮನೆಗೆ ಹೋದ್ರು, ಇವೆಲ್ಲ ಇದೆ. ಅದು ಒಂದು ಭಾಗ. ಅದು ನಿಮ್ಮ ಪರ್ಸನಲ್ ಲೈಫಿಗೆ ಒಳ್ಳೆಯದೊಂದು ಅನುಕೂಲ ಮಾಡಿಕೊಟ್ಟಿದೆ.
ಆದರೆ ನಾವು ಅದರಲ್ಲಿ ಇನ್ನೊಂದು ಮುಖ ನೋಡಬೇಕಾಗಿದೆ ಏನಂದರೆ, ಕೆಲವೊಬ್ರು ಉದ್ಯೋಗಕ್ಕೋಸ್ಕರ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದಾರೆ. ನೀವು ಬಂಕಾಪುರದಲ್ಲಿದ್ದೀರಾ, ನಿಮ್ಗೆ ಯಾರಿಗಾದ್ರೂ ಉದ್ಯೋಗ ಹಾವೇರಿಯಲ್ಲಿ ಇರ್ಬೋದು, ಧಾರವಾಡದಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ಬೋದು, ನಿಮ್ಮ ಮನೆಯಲ್ಲಿ 20 ವರ್ಷದ ಹೆಣ್ಮಕ್ಳು ಈಗ ತಾನೇ ಕಾಲೇಜ್ ಮುಗಿಸಿರ್ಬೋದು. ಇವ್ರು ಇಲ್ಲಿಂದ ಏನಾದರೂ ಧಾರವಾಡ ಹೋಗ್ಬೇಕು, ಹಾವೇರಿಗೆ ಹೋಗ್ಬೇಕು ಅಂದರೆ ಒಂದು ಕಡೆ ಪ್ರಯಾಣ 40ರಿಂದ 50 ರೂಪಾಯಿ ಆಗ್ತಾ ಇತ್ತು. ವಾಪಸ್ ಬರೋದಕ್ಕೆ ಮನೆಗೆ ಇನ್ನೊಂದು 50 ರೂಪಾಯಿ. ಪ್ರತಿದಿನ ಒಂದು 100 ರೂಪಾಯಿ ಬಸ್ಗೆ ಖರ್ಚು ಕೊಡಬೇಕಾಗಿತ್ತು. ತಿಂಗಳಿಗೆ 30 ದಿನದಲ್ಲಿ 20 ದಿನ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ತಿಂಗಳಿಗೆ 2000 ಬಸ್ ಪ್ರಯಾಣಕ್ಕೋಸ್ಕರ ಖರ್ಚು ಮಾಡಬೇಕಾಗಿದೆ. ಆ ದುಡ್ಡು ಉಳಿತಾಯ ಆಗ್ತಾ ಇಲ್ಲ. ಇದು ಮುಖ್ಯವಾದ ಉದ್ದೇಶ ಇದೆ. ಮಹಿಳೆಯರಿಗೆ ಆ ದುಡ್ಡು ಉಳಿತಾಯ ಆಗ್ತಾರಿಂದ ಆ ದುಡ್ಡನ್ನ ನೀವು ಬೇರೆ ಇದಕ್ಕೆ ಉಪಯೋಗಿಸೋದಕ್ಕಾಗ್ತಾ ಇದೆ. ಅದೇ ರೀತಿ ಸರ್ಕಾರ 2ನೇ ಕಾರ್ಯಕ್ರಮದಂತೂ ಅನ್ನಭಾಗ್ಯ. ಅನ್ನಭಾಗ್ಯವನ್ನು ನಾವು ನೋಡಿದ ಹಾಗೆ ಮೊದಲಿನದು PDS ಅಲ್ಲಿ ನಾವೇನು ಬೇಸಿಗಳನ್ನ ಕೊಡ್ತಾ ಇದ್ವಿ, ಆದರೆ ಅದರಲ್ಲಿ ಏನು ಕ್ವಾಂಟಿಟಿ ಇದೆ ಅದನ್ನು ಹೆಚ್ಚುವರಿ ಮಾಡಬೇಕು ಅಂತ ಬಹಳಷ್ಟು ಜನರಿಂದ BPL ಕಾರ್ಡ್ ಹೋಲ್ಡರ್ಸಿಂದ ಸರ್ಕಾರಕ್ಕೆ ಒಂದು ಮನವಿ ಬಂದಿತ್ತು. ಅದಕ್ಕೆ ಸ್ಪಂದಿಸ್ಬಿಟ್ಟು ಜಿಲ್ಲೆ ಇದು ಸರ್ಕಾರ ಅನ್ನಭಾಗ್ಯ ಕಾರ್ಯಕ್ರಮ ತಂದು ಈ ದಿನ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನೋಡಬೇಕು ಅಂದರೆ ಅನ್ನಭಾಗ್ಯ ಕಾರ್ಯಕ್ರಮದಿಂದ 3,48,000 BPL ಕಾರ್ಡ್ ಹೋಲ್ಡರ್ಸ್, 3,48,000 ಸಂಸಾರಗಳಿಗೆ ಈ ಅನ್ನಭಾಗ್ಯದ ಒಂದು ಬೆನಿಫಿಟ್ ಸಿಗ್ತಾ ಇದೆ. ಈ 3,48,000 ಮನೆಗಳು ತಗೊಂಡಿದ್ರೆ ಆ ಮನೆಗಳಲ್ಲಿ 12,77,293 ಜನ ಇದ್ದಾರೆ. ಸೊ ಸರಾಸರಿ 12,77,000 ಜನರಿಗೆ ಈ ಅನ್ನಭಾಗ್ಯದ ಒಂದು ಬೆನಿಫಿಟ್ ಕೊಡ್ತಾ ಇದೆ. ಅದೇ ರೀತಿ ಸರ್ಕಾರ 3ನೇ ಕಾರ್ಯಕ್ರಮ ಏನಂತೂ ಗೃಹ ಜ್ಯೋತಿ. ಗೃಹ ಜ್ಯೋತಿ ಏನಾಯಿತು, ಎಲ್ಲರ ಮನೆಯೂ ವಿದ್ಯುತ್ ಬಿಲ್ಗಳು ಬರಬೇಕಾಗಿದೆ. ಆಹಾರವಾದ ಅಕ್ಕಿಯನ್ನು ನಾವು ಪೂರೈಸ್ತಾ ಇರ್ತಕ್ಕಂಥದ್ದು. ಆಹಾರವಾದ ಅಕ್ಕಿಯಲ್ಲಿ ವಿಟಮಿನ್ಸ್, ಮಿನರಲ್ಸ್, ಫೋಲಿಕ್ ಆಸಿಡ್ ಎಲ್ಲ ಇರೋದ್ರಿಂದ ಸರಿ ಸರ್ ಸಾಹೇಬ್ರೆ ಸ್ವಲ್ಪ ಸರಿ ಮೀಡಿಯಾದವ್ರಿಗೆ ಅವಕಾಶ ಕೊಡಿ. ಅಲ್ಲಿ ಬರ್ರಿ ಮುಂದೆ ಬರ್ರಿ. ನೀವು ಬೇಡ ಅಂದಿಲ್ಲ, ನಾ ಬೇಡ ಅಂದೆ. ಇದ್ರ ಕಾಣ್ತದೆ ಸುಮಾರು 6 ತಿಂಗಳಲ್ಲಿ ಇಲಾಖೆಯಿಂದ ಸುಮಾರು 117 ಕೋಟಿ ನಮ್ಮ ಜಿಲ್ಲೆಗೆ ವಿದ್ಯುತ್ ಮುಖಾಂತರ ಬದಲಾಗಿದೆ. ಸುಮಾರು 11,12,71,000 ಜನಕ್ಕೆ ಸುಮಾರು 117 ಕೋಟಿ ಹಣ ಆದರೆ ಕೆಲವರು 92,000 ಜನರಲ್ಲಿ ಕುಟುಂಬಗಳಲ್ಲಿ 20,300 ಕುಟುಂಬಗಳಿಗೆ ಹಣ ಸಂಗ್ರಹ ಆಗಿಲ್ಲ. ಅದಕ್ಕೆ ಕಾರಣಗಳು ನಿಮಗೆ ಗೊತ್ತಿದೆ. ಕಳೆದ ಜುಲೈ ತಿಂಗಳಿನ ಮೊದಲು 69,000 ಜನರಿತ್ತು. 70,000 ಜನರಿಗೆ ಹಣ ಬರ್ತಿಲ್ಲ. 20,000 ಜನರಿಗೆ ಆದರೆ ಇಷ್ಟು ವರ್ಷ ಆದಮೇಲೆ ಕೊನೆಗೆ ಆಗ್ತಾ ಇರೋದು ಉದ್ಘಾಟನೆ ಆಯಿತು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಯಿತು. ಮೊದಲು ಒಂದು ಪಟ್ಟಿ ಇತ್ತು, ಆಶ್ರಯ ಹಳೆಯದ್ರಲ್ಲಿ ಏನಿತ್ತು ಆ ಪಟ್ಟಿನ ಪ್ರಕಟಣೆ ಮಾಡಿದ್ರು. ಅದರಲ್ಲಿ ಇದ್ದವರು ತಾವು ಕೆಲವೊಬ್ಬರು ಆಗಲೇ ಹಣ
ಪಾವತಿ ಮಾಡಿದ್ವಿ, ಆದರೆ ನಿಮ್ಮ ಹೆಸರು ಪಟ್ಟಿಗೆ ಬಂದಿಲ್ಲ. ಇವ್ರು ಹೇಳ್ತಾರೆ ನವೆಂಬರ್ 18 ಅಂದರೆ ಎರಡು ತಿಂಗಳ ಹಿಂದೆ ಪಟ್ಟಿ ಪ್ರಕಟಣೆ ಮಾಡಿದ್ದಾರೆ. ಆಗ ನೀವೆಲ್ಲರೂ ಇನ್ನೊಂದಿರೋ ಗೊಂದಲ ಸೃಷ್ಟಿ ಆಯಿತು, ಆಗಿರೋದಿಲ್ಲ ಅಂತ ಅವ್ರದ್ದೆಲ್ಲ ಕಳಿಸ್ಬಿಟ್ಟು ಆ ಪಟ್ಟಿ ರೆಡಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದು ಆಗಿರೋದು ಇಮಿಡಿಯೇಟಾಗಿ ಪ್ರಕಟಣೆ ಮಾಡ್ತಾರೆ. ಅದು ಆ ಪಟ್ಟಿಲಿ ಇದ್ದವರೆಲ್ಲ ಕರೆಕ್ಟ್ ಆಗಿತ್ತು ಅಂದರೆ ಇಷ್ಟೊಂದು ಡಿಸೆಂಬರ್ಗೆ ನಿಮ್ಮೆಲ್ಲರಿಗೂ ಹಸ್ತಾಂತರ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಹೆಸರು ಬಿಟ್ಟೋಗಿರೋದಕ್ಕೆ ಈಗ ಅದು ಮಾಡ್ತಾ ಇದ್ದಾರೆ. ಸಮಸ್ಯೆ ಭಾಳ ಅದಾವ್ರಿ. ಅವ್ನು ಮಾತಾಡೋದು ಕರೆಕ್ಟ್ ಐತಿ. ಅವರೇ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲೇ ಚಲಾನ್ ಕೊಟ್ಟಿರೋದು ದಾಖಲೆ ಇದ್ರೆ ಬನ್ನಿ ಅಂತ. ಇವಾಗ ಏನಾಗುತ್ತೆ ಅಂದರೆ ನೀವು 3 ಜನ ಬಂದ್ರಿ, ಪಟ್ಟಿ ರೆಡಿ ಮಾಡಿದ್ವಿ, ನೀವು 3 ಜನ ಇದ್ರು 30 ಜನ ಪಾವತಿ ಮಾಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಎಲ್ಲರ ಹತ್ರ ಕಳಿಸ್ಬಿಟ್ಟು ಪರಿಶೀಲನೆ ಮಾಡ್ತಾರೆ. ನಿಮ್ದು ಕರೆಕ್ಟ್ ಇರ್ಬೋದು, ಪ್ರಕಾರ ಎಲ್ಲರೂ ಬಂದು ಕೊಟ್ಟಿದಾರ, ನೀವೇ ಬೇಕು ಸಮಾಧಾನದಿಂದ ಮಾತಾಡಿದ್ರೆ ಎಲ್ಲ ಏನೇನು ಕ್ರಮ ತಗೊಂಡಿದ್ದಾರೆ ಅಂತ ಇದಾದ್ಮೇಲೆ ಏನು ಮಾಡ್ತಾ ಇಲ್ಲ ಅವರು ಅಂತ ತಾರೀಕು ಎಲ್ಲ ರೆಡಿ ಮಾಡಿದ್ದಾರೆ, ಪ್ರಕಟಣೆ ಮಾಡ್ತೀವಿ ಅಂತ. ಸರ್ ನೀವು ಅದಿರಿ ಈಗ 25 ಗಂಟೆ ಕಾಯ್ತೀವಿ ಸರ್. ನಮಗೆ ಇಷ್ಟು ರೆಡಿ ಮಾಡ್ಕೊಟ್ಟಿದ್ದು ನಿಮ್ಮ ಆಫೀಸಿಗೆ ಬರಕತ್ತಿದ್ರಿ, ಎಲ್ಲ ಕಡೆ ಕೊಟ್ಟು ಬಂದ್ರೆ ನಿಮ್ಗೆ ಕೊಟ್ಟು ನಾಳೆಯಿಂದ ಸ್ಟ್ರೈಕ್ ಅಂತಂದ್ರೆ ಕೊಡಕ್ಕೆ ಬರತ್ತಿದ್ರಿ ನಾವು. ಈಗ ನಿಮ್ಗೆ ಬೆಲೆ ಕೋಸಿ 25 ಗಂಟೆ ಕಾಯ್ತೀವಿ. ಈಗ 26 ತಾರೀಕು ಸರ್ ನೀವು ಬರ್ಬೇಕು. ನೀವು ಬರೋವಾಗ ನಾವು ಸತ್ತು ಹೋಗ್ತಾರೆ ಎಷ್ಟೋ ಜನ. ನಾನು ಅರ್ಥ ಆಗುತ್ತೆ. ಸರ್ ಸಮಸ್ಯೆ ಏನಾಗಿತ್ತಂದ್ರೆ ಇದು ಕೆಲವೊಂದಿಷ್ಟು ಜನ ಮನಿ ಹೊಲ ಇದ್ದವರು ಕಟ್ಟ್ಯಾರಿ ಸರ್. ದುಡ್ಡು ಮನಿ ಹೊಲ ಇದ್ದವ್ರು ಕಟ್ಟ್ಯಾರಿ, ನಾವು ಇದ್ದವ್ರು ಒಂದಿಷ್ಟು ಜನ ಅದೀವಿ. ಅದು ಆಗ್ಬಿಡೋದಿಲ್ಲ. ಅವರಿಗೆ ತೆಗಿಯೋದೋ ಬಿಡೋದು 12 ವರ್ಷದ ರೊಕ್ಕ ಇಟ್ಕೊಂಡ್ಬಿಟ್ಟಾರಿ ಅವ್ರು. ತೆಗಿಯೋದೋ ಬಿಡೋದು ಅಂತ ಅವ್ರು ನಾವು ಸಹಾಯಕತೆ ಹೋದ್ರು ಸರ್. ಏನು ಇಲ್ಲಾರ್ದವ್ರು ಕ್ಲಾಸ್ ಹೊಡ್ಯಾಕತ್ತಾರೆ, ಎಲ್ಲ ಮಾಡಕತ್ತಾರೆ ಸರ್. ಅಲ್ಲಿ ಬರೀ ಏನ್ರಿ ಕಿಟಕಿ ಪಡ್ಕಿ ಎಲ್ಲ ಕಿತ್ಕೊಂಡು ಹೊಂಟಾರೆ. ಜನ ಇದ್ರ ಕಿತ್ಕೊಂಡು ಹಾಕೋತಾರ ಅವ್ರು. ಫಲಾನುಭವಿ ರೀ ನಾವು. 12 ವರ್ಷ ಮುಗಿದ್ರು ನಮ್ಗೆ ರೊಕ್ಕ ಕಟ್ಟಿ 12 ವರ್ಷ ಮುಗಿದ್ರು ನಮಗೆ ಮನಿಯನ್ನು ಸರಿನ ಮಾಡುವಲ್ರಿ ಅವ್ರು. ಮನಿ ರೆಡಿ ಆಗ್ಯಾವ್ರಿ. ಬೊಮ್ಮಾಯರ್ ಬಂದು ಓಪನಿಂಗು ಮಾಡ್ಯಾರ. ಆಮೇಲೆ ಬಳ್ಳಿ ಈಗ ಪಂಚಾಯತ್ದವ್ರು ನಮ್ಗೆ ಏನು ತಲೆನೇ ಕೆಡಿಸ್ಕೊಂಡು ಇವತ್ತು ನಾಳೆ ಅನ್ಕೋತ ನವೆಂಬರ್ 15 ಮೀಟಿಂಗ್ ಬಂದಿದ್ರಿ. ಅವ್ರು ಬಂದು ಎಲ್ಲ ರೆಡಿ ಮಾಡಿಕೊಡ್ರಿ ಅಂತ ಹೇಳ್ಬೋದು. ಮತ್ತೆ ಫೆಬ್ರವರಿ ಬಂದು ಅವ್ರು ಏನು ತಲೆ ಕೆಡಿಸ್ಕೊಂಡು 10 ವರ್ಷದಿಂದ ಮಾತಾಡ್ತಾರೆ. ನೋಡೋದಂತೂ ಅವ್ರ ಮನಸ್ಸಿಗೆ ಆಯ್ತು. 40,000 ರೂಪಾಯಿ ಕಟ್ಟಿವಿ. ಬ್ಯಾಂಕಿಗೆ 20,000 ಪಂಚಾಯತಿ ಕಟ್ಟಿದ್ವಿ. 20,000 ಕೇಂದ್ರ ಬ್ಯಾಂಕಿಗೆ 1,000 ರೂಪಾಯಿ ಮತ್ತೆ ಪಂಚಾಯತಿಗೆ ಕಟ್ಟಿರಿ. 25,000 ಬ್ಯಾಂಕಿಗೆ. ನಾವು ಒಂದು 300 ಜನ ಅದೇವೆ. 300 ಜನ ಬಂಗಾರವರಿಗೆ ಯಾವುದೇ ಮನೆ ಕೊಟ್ಟಿಲ್ಲ, ಮತ್ತು ಮನೆ ಓಪನಿಂಗ್ ಮಾಡಲ್ಲ. ಬೊಮ್ಮಾಯಿ ಸಾಹೇಬ್ರ CM ಇದ್ದಾಗ ಮನೆ ಓಪನಿಂಗ್ ಮಾಡಲ್ಲ. ಬೊಮ್ಮಾಯಿ ಸರ್ ಮಾಡಿದ್ರಿ. ನಾನು ಹೋಗಿ ಬೊಮ್ಮಾಯಿ ಸರ್ ಮೇಡ ಬಂದು ಹಿಡಿದು ಉದ್ಘಾಟನೆ ಮಾಡಿದ್ರಿ. 4 ಮಂದಿಗೆ ಹಕ್ಕು ಪತ್ರ ಕೊಟ್ಟರೆ ಕೆಳಗೆ ಬಂದಿನ ಇಸ್ಕೊಂಡ್ರಿ ಹಕ್ಕು ಪತ್ರ ಕೊಟ್ಟು ಮತ್ತೆ ವಾಪಸ್ ಅಂದ್ರೆ ಕಾಟಾಚಾರಕ್ಕ ಮನೆ ಓಪನಿಂಗ್ ಮಾಡ್ಯಾರ. ನಿಮ್ಗೆ ಕೊಟ್ಟಿಲ್ಲ. ಒಂದು 5 ಜನಕ್ಕಷ್ಟು ಕೊಟ್ಟು ಹೊರಡಿಸ್ಕೊಂಡ್ರೆ 5 ಜನಕ್ಕಷ್ಟೇ ರೊಕ್ಕ ಕಟ್ಟಿದ್ರಿ. ಇದು 20,000 2 ಸಲ ಕಟ್ಟಿವ್ರಿ. ನಾವು ಬೊಮ್ಮಾಯಿ ಸರ್ ತಪ್ಪ ನಂಗಿಲ್ಲ. ಅವ್ರ ಪಾಪ ಬಂದು ಉದ್ಘಾಟನೆ ಮಾಡಿ ಹೋಗ್ಯಾರ. ಅಲ್ರಿ ಅವ್ರು ಹೋಗಿ ಕೇಳಂದ್ರಿ ಒಂದ್ ಮಂದಿ. ಅವ್ರು ನಮ್ಗೆಲ್ಲ ಕೆಲಸ ಕೊಡ್ತಪ್ಪ, ನೀವು ಪಂಚಾಯತಿ ಅವ್ರು ಕೇಳ್ರಿ ಅಂತಾರೆ. ಪಂಚಾಯತಿಗೆ ಹೋಗಿ ನಮ್ಗೆ ಹುಚ್ಚರು ಮಾಡ್ದಂಗೆ ಮಾಡ್ತಾರೆ. ಪಂಚಾಯತಿ ಬಾಗಲ್ದಾಗ ಹೋಗಿ ಕೊಟ್ರೆ ಯಾರು ರೆಸ್ಪಾನ್ಸ್ ಮಾಡಂಗಿಲ್ಲ. ಪಂಚಾಯತಿ ಯಾರದಾರ? ಗಿಡ್ಡಣ್ಣವ್ರು ಸರ್. ಅವ್ರಂತೂ ಗಿಡ್ಡಣ್ಣವ್ರು ಸರ್. ಭೇಟಿಯಾಗಿದ್ರಿ ನೀವು? 3 ಸಲ ರೀ ಸರ್. 3 ಸಲ ಭೇಟಿಯಾಗ್ಯಾರ. ಅವರು ಇನ್ನೂ 10 ಸಮಸ್ಯೆನ ಹೇಳ್ತಾರೆ. ಅವರು ಇನ್ನೂ ಕೆಲಸ ಅದಾವಂತ್ರಿ. ಅದ್ರ ಇನ್ನೂ ಲಿಸ್ಟ್ ಮಾಡ್ಬೇಕಂತ್ರಿ. ಅವರು ಲಿಸ್ಟ್ ಎಲ್ಲ ಆಗ್ಯಾವ್ರಿ. ಲಿಸ್ಟ್ ಹಚ್ಚಿದ್ರೆ ಕೇಳಿಲ್ಲ. ರೊಕ್ಕ ಕಟ್ಟಿದವ್ರ ಹೆಸರು ಬಂದಿಲ್ಲ.
ಇಲ್ರಿ ಅದ್ರೊಳಗೆ. ಈಗ 2023 ಕಟ್ಟದ ಹೆಸರು ಬಂದಾವ್ರಿ. 2012 ಕಟ್ಟದ ಹೆಸರು ಲಿಸ್ಟ್ ಬಂದಿಲ್ಲ. ಆ ಲಿಸ್ಟ್ನಾಗ ಹೆಸರೇ ಇಲ್ಲ. ಇಲ್ರಿ ಅವ್ರ್ದು. ಅದು ದೂರ ಅಲ್ರಿ ಮತ್ತಣ್ಣ 6ನೇ ನಂಬರ್ಗೆ ಐತ್ರಿ ನಮ್ಮ ತಂಗಿದ ಬಗ್ಗೆ. ಹೊಸದಾಗಿ ಈಗ ರೊಕ್ಕ ಕೊಟ್ಟರೆ ಹೆಸರು ಬಂದಿದ್ದೆ. 2000 ಕಟ್ಟದ 6ನೇ ನಂಬರ್ಗೆ ಐತ್ರಿ. 6ನೇ ನಂಬರ್ ಲಿಸ್ಟ್ ಐತ್ರಿ. ಅದ್ರ ನೀವು ಅದ ಲಿಸ್ಟ್ ಮಾಡಾಕು ತಾರತಮ್ಯ ಮಾಡಾರ ನಿಮ್ಗೆ. ಬಡವರು ನಿಜವಾಗಿ ಬಡವರು ಯಾರು ನಿಜವಾಗಿ ಫಲಾನುಭವಿ ಯಾರು ಕೊಟ್ಟಿಲ್ಲ. ನಂಬರ್ ಅದಾವಲ್ರಿ ಹೊಲನೂ ಇಲ್ಲ ಮನಿನೂ ಇಲ್ರಿ ಅಕ್ಕಿದ ಬಂದಿಲ್ಲ. ಹೊಲ ಮನಿ ಇದ್ದವ್ರು ಈಗ ಬಂದಾರ. ನಿಮ್ಗೆ ಡಿಸಿ ಅವರ 25ನೇ ತಾರೀಕು ಟೈಮ್ ಕೊಟ್ಟಾರ. ಕಾಯ್ತೇವಣ್ಣ ನಾವು 25ನೇ ತಾರೀಕಿಗೆ ಮಟ್ಟ ಕಾಯ್ತೇವೆ ನಾವು. ಅವಾಗ 25ನೇ ತಾರೀಕು ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? 25ನೇ ತಾರೀಕಿಗೆ ಅವ್ರು ಏನು ಮಾಡ್ಲಿಲ್ಲ ಅಂತಂದ್ರೆ 26ಕ್ಕೆ ಒಂದು ಲೆಟರ್ ಕೊಡ್ತೇವ್ರಿ. 28ಕ್ಕೆ ಸ್ಟ್ರೈಕ್ ಕೊಡ್ತೇವೆ. ಪಂಚಾಯತಿ ಚಾವಿನ ಹಾಕ್ತೇವ್ರಿ ನಾವು. ಹಾಕ್ತೀವಿ. ಹೌದು. ಸರಿ ಸರಿ. ಪಂಚಾಯತಿಯಾಗ ಚಾವಿ ಹಾಕಿ ನಾವು ಸ್ಟ್ರೈಕ್ ಆಮರಣ ಸತ್ಯಾಗ್ರಹನ